everyone, welcome to Maths class 8th standard part 1. Let us continue with the lesson data handling. Let's solve exercise 4.1. Exercise 4.1 first question. A survey was made to find the type of musical that a certain group of young people liked in a city. Adjoining pie chart shows the findings of this survey. ಫ್ರಮ್ ದಿಸ್ ಪೈ ಚಾರ್ಟ್ ಆನ್ಸರ್ ದ ಫಾಲೋಯಿಂಗ್. ಇಲ್ಲಿ ಒಂದು ಪೈ ಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಯಾವುದ್ರ ಬಗ್ಗೆ ಅಂದರೆ ಯಾರ್ಯಾರಿಗೆ ಯಾವ್ಯಾವ ಟೈಪ್ ಆಫ್ ಮ್ಯೂಸಿಕ್ ಇಷ್ಟ ಅನ್ನೋದು. ಸೊ ಈ ಪೈ ಚಾರ್ಟ್ ಅನ್ನು ನೋಡಿಕೊಂಡು ಕೆಳಗಡೆ ಕೊಟ್ಟಿರೋಂಥ ಕ್ವೆಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು. ಕ್ಲಾಸಿಕಲ್ ಮ್ಯೂಸಿಕ್ ಎಷ್ಟು ಜನಕ್ಕೆ ಇಷ್ಟ? 10%. ಸೆಮಿ ಕ್ಲಾಸಿಕಲ್ 20%. ಲೈಟ್ ಮ್ಯೂಸಿಕ್ 40%ಗೆ ಆ್ಯಂಡ್ ಫೋಕ್ ಮ್ಯೂಸಿಕ್ ಬಂದು 30% ಆಫ್ ಪೀಪಲ್ಗೆ ಇಷ್ಟ ಆಗುತ್ತೆ. ಕೇಳಿರುವಂಥ ಕ್ವೆಶನ್ಸ್ ಏನು ಕೇಳಿದ್ದಾರೆ? ಫಸ್ಟ್ ಕ್ವೆಶನ್, ಇಫ್ 20 ಪೀಪಲ್ ಲೈಕ್ಡ್ ಕ್ಲಾಸಿಕಲ್ ಮ್ಯೂಸಿಕ್, ಹೌ ಮೆನಿ ಯಂಗ್ ಪೀಪಲ್ ವರ್ ಸರ್ವೇಡ್? ಇಲ್ಲಿ 10% ಅಂತ ಕೇಳಿದಾರಲ್ವಾ, ಇಲ್ಲಿ ನೋಡಿ 20 ಪೀಪಲ್ ಅಂತ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಅಲ್ಲ, 20% ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಇಲ್ಲಿ 20 ಪೀಪಲ್ ಕ್ಲಾಸಿಕಲ್ ಮ್ಯೂಸಿಕ್ನ ಇಷ್ಟಪಟ್ಟರೆ ಟೋಟಲ್ ಆಗಿ ಎಷ್ಟು ಜನನ ಅವರು ಸರ್ವೆ ಮಾಡಿದ್ದಾರೆ ಅಂತ ಟೋಟಲ್ ನಮ್ಗೆ ಗೊತ್ತಿಲ್ಲ. ಓಕೆನಾ? ಸೊ ಲೆಟ್ ದ ಟೋಟಲ್ ನಂಬರ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆನಾ? ಸೊ 10% ಆಫ್ ಎಕ್ಸ್ ಈಸ್ 20 ಪೀಪಲ್. ಸೊ 10% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 20. ಹಾಗಾದರೆ ಎಕ್ಸ್ ಕಂಡುಹಿಡಿಬೇಕು ನಾವು. ಸೊ 10% ಅಂದರೆ ಇಲ್ಲಿ ಎಷ್ಟಾಗಿದೆ? ಸೊ 10% ಅಂದರೆ 10/100 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 20. ನಮಗೆ ಬೇಕಾಗಿರೋದು ಎಕ್ಸ್. ಸೊ ಎಕ್ಸ್ನಲ್ಲೇ ಇಟ್ಕೊಂಡ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ 20 ಇಂಟು 100 ಡಿವೈಡೆಡ್ ಬೈ 10. ಸೊ 10 ಕ್ಯಾನ್ಸಲ್. 20 ಇಂಟು 10 ಅಂದರೆ 200. ಸೊ ಟೋಟಲ್ ಎಷ್ಟು ಜನನ ಇವ್ರು ಸರ್ವೆ ಮಾಡಿದ್ದಾರೆ? 200 ಪೀಪಲ್ನ ಸರ್ವೆ ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಏನಿದೆ ಇಲ್ಲಿ, ವಿಚ್ ಟೈಪ್ ಆಫ್ ಮ್ಯೂಸಿಕ್ ಈಸ್ ಲೈಕ್ಡ್ ಬೈ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್? ಇಲ್ಲಿ ಮ್ಯಾಕ್ಸಿಮಮ್ ಪಾರ್ಟ್ ಯಾವುದಿದೆ? ಲೈಟ್ ಮ್ಯೂಸಿಕ್. ಹಾಗಾಗಿ ಇದಕ್ಕೆ ಆನ್ಸರ್ ಲೈಟ್ ಮ್ಯೂಸಿಕ್ ಈಸ್ ಲೈಕ್ಡ್ ಬೈ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಅಂತ ಬರಿಬೇಕು. ಥರ್ಡ್ ಕ್ವೆಶನ್ ಏನಿದೆ, ಇಫ್ ಎ ಕ್ಯಾಸೆಟ್ ಕಂಪನಿ ವರ್ ಟು ಮೇಕ್ 1000 CDs, ಹೌ ಮೆನಿ ಆಫ್ ಈಚ್ ಟೈಪ್ ವುಡ್ ದೇ ಮೇಕ್? ಇಲ್ಲಿ ಒಂದು ಕ್ಯಾಸೆಟ್ ಕಂಪನಿ 1000 CDs ಮಾಡಬೇಕು. ಓಕೆನಾ? ಲೈಕ್ ಕ್ಲಾಸಿಕಲ್ ಸ್ವಲ್ಪ, ಸೆಮಿ ಕ್ಲಾಸಿಕಲ್ ಸ್ವಲ್ಪ, ಲೈಟ್ ಮ್ಯೂಸಿಕ್ಕು, ಫೋಕ್ ಮ್ಯೂಸಿಕ್ ಎಲ್ಲ ಇದೆಯಲ್ಲ ಅದನ್ನು. ಹಾಗಾದರೆ ಇಲ್ಲಿ ಕ್ಲಾಸಿಕಲ್ದಾದರೆ ಎಷ್ಟು CDs ಮಾಡಬೇಕು? ಕ್ಲಾಸಿಕಲ್ ಎಷ್ಟಿದೆ ನೋಡಿ, ಇಲ್ಲಿ 10% ಇದೆ. ಓಕೆನಾ? ಅಲ್ಲಿಗೆ ಎಷ್ಟಾಯಿತು? 10% ಅಂದರೆ 10/100 ಇಂಟು 1000. ಓಕೆನಾ? ಇಲ್ಲಿ 20 ಕ್ಯಾನ್ಸಲ್. 10 10s 100. ಕ್ಲಾಸಿಕಲ್ ಮ್ಯೂಸಿಕ್ ಎಷ್ಟು CDs ಮಾಡಬೇಕು? ಇವರು 100 CDs ಮಾಡಬೇಕು. ಅದೇ ರೀತಿಯಲ್ಲಿ ಸೆಮಿ ಕ್ಲಾಸಿಕಲ್. ಸೊ ಸೆಮಿ ಕ್ಲಾಸಿಕಲ್ದು ಎಷ್ಟು ಕೊಟ್ಟಿದ್ದಾರೆ? 20% ಕೊಟ್ಟಿದ್ದಾರೆ. 20/100 ಇಂಟು 1000. 20 ಕ್ಯಾನ್ಸಲ್. 20 ಇಂಟು 10 ಅಂದರೆ 200 CDs ಮಾಡಬೇಕು ಸೆಮಿ ಕ್ಲಾಸಿಕಲ್ದು. ಅದೇ ರೀತಿ ಲೈಟ್ ಮ್ಯೂಸಿಕ್ ಎಷ್ಟಿದೆ? 40% ಇದೆ. ಸೊ 40/100 ಇಂಟು 1000. 20 ಕ್ಯಾನ್ಸಲ್. ದಿಸ್ ವಿಲ್ ಬಿಕಮ್ 400 CDs. ಆ್ಯಂಡ್ ಫೋಕ್ ಮ್ಯೂಸಿಕ್ ಎಷ್ಟಿದೆ? 30 ಇದೆ. 30/100 ಇಂಟು 1000. ಸೊ 20 ಕ್ಯಾನ್ಸಲ್. ದಿಸ್ ವಿಲ್ ಬಿಕಮ್ 300 CDs. ಓಕೆ? ಇಲ್ಲಿ 100 + 200 ಈಸ್ 300. 300 + 400 ಈಸ್ 700. 700 + 300 ಈಸ್ 1000 CDs. ಅಲ್ಲಿ ಕ್ಲಾಸಿಕಲ್ದೆಷ್ಟು? 100 CDs, ಸೆಮಿ ಕ್ಲಾಸಿಕಲ್ 200 CDs, ಲೈಟ್ ಮ್ಯೂಸಿಕ್ 400 CDs ಆ್ಯಂಡ್ ಫೋಕ್ ಮ್ಯೂಸಿಕ್ಕಿಂದು 300 CDs ಅವರು ಮಾಡಬೇಕಾಗತ್ತೆ. ಸೆಕೆಂಡ್ ಕ್ವೆಶನ್, ಎ ಗ್ರೂಪ್ ಆಫ್ 360 ಪೀಪಲ್ were asked to vote for their favorite season from the 3 seasons, rainy, winter and summer. ಇಲ್ಲಿ 360 ಪೀಪಲನ್ನು ವೋಟ್ ಮಾಡೋಕ್ಕೆ ಹೇಳಿದ್ದಾರೆ. ನಿಮ್ಮ ಫೇವ್ರೇಟ್ ಸೀಸನ್ ಯಾವುದು ಅಂತ 3 ಸೀಸನಲ್ಲಿ. ಓಕೆನಾ? ಸೀಸನ್ನು ನಂಬರ್ ಆಫ್ ವೋಟ್ಸ್. ಸಮ್ಮರ್ ಸೀಸನ್ನು 90, ರೈನಿ ಸೀಸನ್ 120, ವಿಂಟರ್ ಸೀಸನ್ 150. ಓಕೆನಾ? 360 ಪೀಪಲಲ್ಲಿ ಎಷ್ಟು ಜನಕ್ಕೆ ಈ ಸೀಸನ್ಗಳು ಇಷ್ಟ ಆಗಿದ್ದಾವೆ ಅಂತ.
ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ, ವಿಚ್ ಸೀಸನ್ ಗಾಟ್ ದ ಮೋಸ್ಟ್ ಓಟ್ಸ್. ಯಾವ ಸೀಸನ್ ಅಂದರೆ ಇಷ್ಟ ಅವ್ರಿಗೆ? ವಿಂಟರ್ ಸೀಸನ್ ಅಂದರೆ ತುಂಬ ಇಷ್ಟ. 150 ಜನಕ್ಕೆ ವಿಂಟರ್ ಸೀಸನ್ ಇಷ್ಟ ಆಗಿದೆ. ಓಕೆ, ಸೊ ವಿಂಟರ್ ಸೀಸನ್ ಗಾಟ್ ಮೋಸ್ಟ್ ಓಟ್ಸ್. ಸೆಕೆಂಡ್ ಏನು ಕೇಳಿದ್ದಾರೆ, ಫೈಂಡ್ ದ ಸೆಂಟ್ರಲ್ ಆ್ಯಂಗಲ್ ಆಫ್ ಈಚ್ ಸೆಕ್ಟರ್. ಸೊ ಇಲ್ಲಿ ನಾವು ಈ ಥರ ಒಂದು ಟೇಬಲನ್ನು ಹಾಕ್ಕೊಳ್ಬೇಕು. ಸೀಸನ್, ನಂಬರ್ ಆಫ್ ಓಟ್ಸ್, ಫ್ರ್ಯಾಕ್ಷನ್ ಆ್ಯಂಡ್ ಸೆಂಟ್ರಲ್ ಆ್ಯಂಗಲ್. ಸಮ್ಮರ್ಗೆ ಎಷ್ಟು ಓಟ್ಸ್ ಬಿದ್ದಿರೋದು? 90, ರೈನಿಗೆ 120, ವಿಂಟರ್ಗೆ 150. ಫ್ರ್ಯಾಕ್ಷನ್ ಅಂದರೆ ಟೋಟಲ್ ಮಾಡಬೇಕೀಗ. 0 ಅಂದರೆ 0, 9 + 2 ಈಸ್ 11, 11 + 5 ಈಸ್ 6, 16 ಆಯಿತು, ಇಲ್ಲಿ 1. ಓಕೆ, ಸೊ 1 + 1 is 2, 2 + 1 is 3. ಟೋಟಲ್ ಎಷ್ಟಾಯಿತು? 360. ಸೊ ಫ್ರ್ಯಾಕ್ಷನಲ್ಲಿ ಹೆಂಗೆ ಬರಿತೀವಿ? 90/360 ಅಂತ ಬರಿತೀವಿ. ಇಲ್ಲಿ 120/360, ಇಲ್ಲಿ 150/360. ಸೆಂಟ್ರಲ್ ಆ್ಯಂಗಲ್ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ ಸರ್ಕಲಲ್ಲಿ. ಓಕೆನಾ? ಸೆಂಟ್ರಲ್ ಆ್ಯಂಗಲ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಇಂಟು 360 ಮಾಡ್ತೀವಿ. ಅದಕ್ಕೆ 360 ಗೆಟ್ಸ್ ಕ್ಯಾನ್ಸಲ್, 90 ಡಿಗ್ರಿ. ಇಲ್ಲೂ ಇಂಟು 360 ಗೆಟ್ಸ್ ಕ್ಯಾನ್ಸಲ್, 120 ಡಿಗ್ರಿ. ಇಲ್ಲಿನೂ ಇಂಟು 360 ಗೆಟ್ಸ್ ಕ್ಯಾನ್ಸಲ್, 150 ಡಿಗ್ರಿ. ಓಕೆನಾ? ಸೆಂಟ್ರಲ್ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಿದ್ದೀವಿ ನಾವು ಇವಾಗ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಏನು ಕೇಳಿದ್ದಾರೆ, ಡ್ರಾ ಎ ಪೈ ಚಾರ್ಟ್ ಟು ಶೋ ದಿಸ್ ಇನ್ಫಾರ್ಮೇಷನ್. ಈ ಒಂದು ಇನ್ಫಾರ್ಮೇಷನ್ ಏನಿದೆ ಇದನ್ನು ನಾವೀಗ ಪೈ ಚಾರ್ಟಲ್ಲಿ ಡ್ರಾ ಮಾಡಬೇಕು. ಸೊ ಈಗ ಪೈ ಚಾರ್ಟಲ್ಲಿ ಡ್ರಾ ಮಾಡಬೇಕಂದ್ರೆ ಒಂದು ಸರ್ಕಲನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೀಗ ಒಂದು ಈ ಥರ ಬೇಸ್ ಲೈನನ್ನು ಹಾಕ್ಕೊಳ್ಳೋಣ. ಓಕೆ, ಇದಾದಮೇಲೆ ಫಸ್ಟ್ ಆ್ಯಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ. ಅದಕ್ಕೆ ನಮಗೆ ಪ್ರೊಟ್ರಾಕ್ಟರ್ ಬೇಕು. ಈ ರೀತಿ ಇಟ್ಕೊಂಡು 90 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಓಕೆನಾ? ಸೊ ಇದನ್ನು ನಾವಿಲ್ಲಿ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಇದನ್ನು ಬೇಸ್ ಆಗಿ ತೊಗೊಳ್ಬೇಕು. ನೆಕ್ಸ್ಟ್ ಆ್ಯಂಗಲ್ ಯಾವುದಿದೆ? 120 ಡಿಗ್ರಿ ಇದೆ. ಸೊ ಇಲ್ಲಿಟ್ಕೊಂಡು ನೋಡಿ 90, 100, 110, 120. ಸೊ ಇಲ್ಲಿಗೆ ನಾವು ಮಾರ್ಕನ್ನು ಮಾಡಬೇಕು. ಈ ಆ್ಯಂಗಲ್ ಆಟೋಮೆಟಿಕ್ಕಾಗಿ 150 ಬಂದಿರುತ್ತೆ. ಡೌಟ್ ಇದ್ದರೆ ನಾವು ಮೆಷರ್ ಮಾಡ್ಕೊಳ್ಬಹುದು. ನೋಡಿ 150 ಇದೆ. ಓಕೆನಾ? ಈಗ ಮೆನ್ಷನ್ ಮಾಡಿಬಿಡೋಣ. ಸಮ್ಮರ್ ಸೀಸನ್ ಎಷ್ಟು? 90 ಡಿಗ್ರಿ ಸಮ್ಮರ್. ಓಕೆ, ನೆಕ್ಸ್ಟ್ 120 ಡಿಗ್ರಿ ರೈನಿ. ಇದೆಷ್ಟು? 150 ಡಿಗ್ರಿ ವಿಂಟರ್. ಸೊ ಈ ಥರ ನಾವು ಸರ್ಕಲಲ್ಲಿ ಸೆಕ್ಟರ್ಸ್ ಆಗಿ ಬರೆಯೋದನ್ನ ಏನಂತೀವಿ? ಪೈ ಚಾರ್ಟ್ ಅಂತ ಕರಿತೀವಿ. ಥರ್ಡ್ ಕ್ವೆಶನ್, ಡ್ರಾ ಎ ಪೈ ಚಾರ್ಟ್ ಶೋಯಿಂಗ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ದ ಟೇಬಲ್ ಶೋಸ್ ದ ಕಲರ್ಸ್ ಪ್ರಿಫರ್ಡ್ ಬೈ ಎ ಗ್ರೂಪ್ ಆಫ್ ಪೀಪಲ್. ಇಲ್ಲಿ ಕಲರ್ಸ್ನ, ನಂಬರ್ ಆಫ್ ಪೀಪಲ್, ಫ್ರ್ಯಾಕ್ಷನ್ ಆ್ಯಂಡ್ ಸೆಂಟ್ರಲ್ ಆ್ಯಂಗಲ್ ಅಂತ ನನಗೆ ಆಲ್ರೆಡಿ ಟೇಬಲನ್ನು ಹಾಕ್ಕೊಂಡಿದ್ದೀನಿ. ಯಾವ್ಯಾವ ಕಲರ್ಸು ಎಷ್ಟೆಷ್ಟು ಜನ ಅನ್ನೋದನ್ನು ಬರ್ಕೊಳ್ತಾ ಹೋಗೋಣ. ಬ್ಲೂ ಕಲರ್ನ ಎಷ್ಟು ಜನ ಇಷ್ಟಪಡ್ತಾರೆ? ಇಲ್ಲಿ 18. ಓಕೆ, ಅದೇ ರೀತಿ ಗ್ರೀನ್ ಕಲರ್ನ 9, ರೆಡ್ ಕಲರ್ನ 6 ಆ್ಯಂಡ್ ಯೆಲ್ಲೋ ಕಲರ್ನ 3. ಓಕೆನಾ? ಸೊ ಇಲ್ಲಿಗ 6 + 3 ಈಸ್ 9, 9 + 9 ಈಸ್ 18, 18 + 18 ಈಸ್ 36. ಟೋಟಲ್ ಎಷ್ಟು ಜನ? 36 ಜನ. ಓಕೆನಾ? ಇಲ್ಲಿ ಫ್ರ್ಯಾಕ್ಷನ್, ಈಗ ಫ್ರ್ಯಾಕ್ಷನ್ ಯಾವ ರೀತಿ ಬರೀತೀವಿ? 18 ಡಿವೈಡೆಡ್ ಬೈ 36, 9/36, 6/36 ಆ್ಯಂಡ್ 3/36. ಸೆಂಟ್ರಲ್ ಆ್ಯಂಗಲ್ ಎಷ್ಟಿದೆ? 360 ಡಿಗ್ರಿ ಅಲ್ವಾ? ಸೊ ಇಂಟು 360. ಇಲ್ಲಿ 36 1s 36 10s. ಇಲ್ಲೂ ಕೂಡ 360 ಅಂದರೆ ಇಂಟು 10. ಇಲ್ಲೂ ಇಂಟು 360 ಅಂದರೆ ಇಂಟು 10. ಇಂಟು 360 ಅಂದರೆ 36 1s 36 10s. ಸೊ 18 ಇಂಟು 10 ಅಂದರೆ 180 ಡಿಗ್ರಿ ಸೆಂಟ್ರಲ್ ಆ್ಯಂಗಲ್. 9 ಇಂಟು 10 ಅಂದರೆ 90 ಡಿಗ್ರಿ. 6 ಇಂಟು 10 ಅಂದರೆ 60 ಡಿಗ್ರಿ. 3 ಇಂಟು 10 ಅಂದರೆ 30 ಡಿಗ್ರಿ. ಇದು ಸೆಂಟ್ರಲ್ ಆ್ಯಂಗಲ್ ಕೂಡ ಟೋಟಲ್ ಎಷ್ಟು ಬರುತ್ತೆ? 360 ಡಿಗ್ರಿ ಬರುತ್ತೆ. ಸೊ ಈಗ ಈ ಆ್ಯಂಗಲ್ಸನ್ನು ನಾವು ಪೈ ಚಾರ್ಟಲ್ಲಿ ಡ್ರಾ ಮಾಡಬೇಕು. ನಾನು ಆಲ್ರೆಡಿ ಸರ್ಕಲನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ 180 ಡಿಗ್ರಿ ಇದೆ ಅಲ್ವಾ? ಒಂದನ್ನು ಬೇಸ್ ಅಂತ ಒಂದು ಲೈನನ್ನು ಹೇಳ್ಕೊಳ್ಬೇಕು. ಎಲ್ಲಾದರೂ ಡ್ರಾ ಮಾಡ್ಕೊಳ್ಬೋದು. ಸೊ 180 ಡಿಗ್ರಿ ಅಂದರೆ ಎಕ್ಸಾಕ್ಟ್ ಹಾಫ್ ಆಫ್ ದ ಸರ್ಕಲ್. ಸೊ ಅದನ್ನು ಡ್ರಾ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ ಆ್ಯಂಗಲ್ ಯಾವುದು? 90. ಈಗ ಈ ಲೈನನ್ನು ಬೇಸ್ ಆಗಿಟ್ಕೊಂಡು 90 ಡಿಗ್ರಿಯನ್ನು ಮೆಜರ್ ಮಾಡ್ಕೊಳ್ಬೇಕು. 90 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಸೊ ಈ ಒಂದು ಲೈನನ್ನು ನಾವೀಗ ಜಾಯಿನ್ ಮಾಡಬೇಕು.
ನೆಕ್ಸ್ಟ್ ಆ್ಯಂಗಲ್ ಎಷ್ಟು 60 ಡಿಗ್ರಿ. ಈಗ ಎಳ್ದಿರೋ ಲೈನನ್ನು ಬೇಸ್ ಆಗಿ ಮಾಡಿಕೊಂಡು ಮೆಷರ್ ಮಾಡ್ಕೊಳ್ಬೇಕು. 60 ಡಿಗ್ರಿ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ. ಈಗ ಆ ಒಂದು ಲೈನನ್ನು ಜಾಯಿನ್ ಮಾಡಿದ್ರೆ ಉಳಿದಿರೋ ಅಂಥದ್ದು ಆಬ್ವಿಯಸ್ಲಿ 30 ಡಿಗ್ರಿ ಎಕ್ಸಾಕ್ಟಾಗಿರುತ್ತೆ. ಸೊ ಈಗ ಬರೆದು ಬಿಡೋಣ. 180 ಡಿಗ್ರಿ ಯಾವ ಕಲರ್? ಬ್ಲೂ. ಇನ್ನು 30 ಡಿಗ್ರಿ ಇರೋದು ಯೆಲ್ಲೋ. 60 ಡಿಗ್ರಿ ಇರೋದು ಯಾವುದು? ರೆಡ್. ಆ್ಯಂಡ್ ಲಾಸ್ಟ್ 90 ಡಿಗ್ರಿ ಇರೋದು ಗ್ರೀನ್. ಓಕೆನಾ? ಇದು ಪೈ ಚಾರ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.